Namaskara. Dear students, in the chapter Electrostatic Potential and Capacitors, we have learnt about the electrostatic potential, and in the last session we have learnt about the capacitors and the capacitances of the capacitor, and we are able to get an expression for capacitance of parallel plate capacitor without dielectric medium and with dielectric medium. Today we are going to discuss with a very important procedure to get the desired quantity of capacitance. Dear students, the manufacturers of the capacitors are going to manufacture the capacitors of standard values, and by using those standard values, by making some combination, by making some arrangements, we are going to get the capacitance of desired value. For that, we are going to have a procedure called as combination of capacitors. Let's see the concept of combination of capacitors. What is meant by combination of capacitors? Why we need it? We make use of combination of capacitors to get the desired value for our circuit. ನಾವು ಮಾಡ್ತಾ ಇರುವಂತಹ ಒಂದು ಸರ್ಕ್ಯೂಟ್ ಅಲ್ಲಿ ನಮಗೆ ಅವಶ್ಯಕತೆ ಇರುವಂತಹ ಒಂದು ಕೆಪಾಸಿಟೆನ್ಸ್ ಅನ್ನು ನಾವು ಪಡಿಬೇಕಾಗಿದೆ. ಆ ಕೆಪಾಸಿಟೆನ್ಸ್ ಅನ್ನ ಕೆಪಾಸಿಟರ್ನ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪ್ನಿಗಳು ಮ್ಯಾನುಫ್ಯಾಕ್ಚರ್ ಮಾಡಿರೋದಿಲ್ಲ. ಕೇವಲ ಸ್ಟ್ಯಾಂಡರ್ಡ್ಸ್ ಫಿಕ್ಸೆಡ್ ವ್ಯಾಲ್ಯೂಸ್ ಅನ್ನು ಮಾತ್ರ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಆ ರೀತಿಯ ನಮಗೆ ಬೇಕಾಗಿರುವಂಥ ಕೆಪಾಸಿಟರ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡದೇ ಇರುವಂತಹ ವ್ಯಾಲ್ಯೂ ಅನ್ನ ನಾವು ಪಡ್ಕೊಳ್ಳೋದಕ್ಕೋಸ್ಕರ ವಿಲ್ ಮೇಕ್ ಯೂಸ್ ಆಫ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್. ಇವಾಗ ಕಂಪ್ನಿಗಳು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕೆಪಾಸಿಟರ್ಸ್ಗಳು, ಫಾರ್ ಎಕ್ಸಾಂಪಲ್ ಇವು ಎಲೆಕ್ಟ್ರೋಲೈಟಿಕ್ ಕೆಪಾಸಿಟರ್ಗಳು ಇಲ್ಲಿ ಹೆಂಗಿದಾವೆ ನೋಡಿ. 100 ಮೈಕ್ರೋಫ್ಯಾರಡ್ ಕೆಪಾಸಿಟರ್ ಫಿಕ್ಸ್ ಇದೆ. 1000 ಮೈಕ್ರೋಫ್ಯಾರಡ್ ಕೆಪಾಸಿಟರ್ ದ ವ್ಯಾಲ್ಯೂ ಇಸ್ ಫಿಕ್ಸ್. 100 ಮೈಕ್ರೋಫ್ಯಾರಡ್ ಕೆಪಾಸಿಟರ್ then it is some around 47 microfarad capacitor, 47 microfarad capacitor, it is also 1000 microfarad capacitor. ಈ ವ್ಯಾಲ್ಯೂಸ್ಗಳು ಫಿಕ್ಸ್ ಆಗಿರುತ್ತೆ. ಅದೇ ರೀತಿಯಲ್ಲಿ ಇನ್ನು ಕೆಲವು ಸ್ಟ್ಯಾಂಡರ್ಡ್ ಕೆಪಾಸಿಟರ್ಸ್ಗಳು ಏನು ಮ್ಯಾನುಫ್ಯಾಕ್ಚರ್ ಆಗುತ್ತೋ ಕಂಪ್ನಿಗಳಿಂದ ನೋಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್ 220 ಮೈಕ್ರೋಫ್ಯಾರಡ್ ಕೆಪಾಸಿಟರ್, ದೆನ್ 10 ಮೈಕ್ರೋಫ್ಯಾರಡ್ ಕೆಪಾಸಿಟರ್. ನೋಡಿ, ಇವುಗಳನ್ನ ಸೆರಾಮಿಕ್ ಕೆಪಾಸಿಟರ್ಸ್ ಅಂತೀವಿ. 102 ಅಂತ ಇದೆ. 102 ಇದೆ ಅಂದರೆ ಇದು 1 ನ್ಯಾನೋ ಫ್ಯಾರಡ್ ಕೆಪಾಸಿಟರ್ ಅಂತ ಇದು. ಹಾಗೆ 104 100 ನ್ಯಾನೋ ಫ್ಯಾರಡ್ ಕೆಪಾಸಿಟರ್. ಇದು 103 10 ನ್ಯಾನೋ ಫ್ಯಾರಡ್ ಕೆಪಾಸಿಟರ್. ಈ ರೀತಿಯ ಕೆಲವು ಸ್ಟ್ಯಾಂಡರ್ಡ್ ಕೆಪಾಸಿಟರ್ಸ್ಗಳನ್ನು ಕಂಪ್ನಿಗಳು ಮ್ಯಾನುಫ್ಯಾಕ್ಚರ್ ಮಾಡ್ತವೆ. ಇವುಗಳ ಬಳಕೆಯಿಂದ ನಮಗೆ ಬೇಕಾಗಿರುವಂತಹ ಕ್ವಾಂಟಿಟಿಯ ಕೆಪಾಸಿಟೆನ್ಸ್ ಅನ್ನ ನಾವು ಅರೇಂಜ್ ಮಾಡ್ಕೋಬಹುದು. ಆ ಅರೇಂಜ್ಮೆಂಟ್ ಮಾಡುವಂತಹ ವಿಧಾನವನ್ನ ನಾವು ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್ ಅಂತ ಕರಿತೀವಿ. ಅಂಡ್ ಇನ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್ ದೇರ್ ಆರ್ 2 types of combinations. One is called as series combination of capacitors, another is called as parallel combination of capacitors. ಸೀರೀಸ್ ಜೋಡಣೆ ಮತ್ತು ಪ್ಯಾರಲಲ್ ಜೋಡಣೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಸೀರೀಸ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್. ವಾಟ್ ಈಸ್ ಮೆಂಟ್ ಬೈ ಸೀರೀಸ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್? ಸೀರೀಸ್ ಕಾಂಬಿನೇಷನ್ ಅಂದ್ರೆ ಏನು? ವಿಲ್ ಹ್ಯಾವ್ ಒನ್ ಕೆಪಾಸಿಟರ್ ತಗೊಂಡಿನಿ C1 ಅಂತ. ಇದರ ಒಂದು ಪ್ಲೇಟ್ ಅನ್ನ ಪಾಸಿಟಿವ್ ಚಾರ್ಜ್ ಇಂದ ಮತ್ತೊಂದು ಪ್ಲೇಟ್ ಅನ್ನ ನೆಗೆಟಿವ್ ಚಾರ್ಜ್ ಇಂದ ಚಾರ್ಜ್ ಮಾಡಲಾಗಿದೆ. ಎರಡು ಪ್ಲೇಟ್ ಅಲ್ಲಿ ಚಾರ್ಜ್ ಸಮವಾಗಿದೆ. ಒಂದು ಬ್ಯಾಟರಿಯನ್ನು ಕನೆಕ್ಟ್ ಮಾಡಿದ ತಕ್ಷಣ ಒಂದು ಪ್ಲೇಟ್ ಪಾಸಿಟಿವ್ ಆದರೆ ಆಟೋಮೆಟಿಕ್ ಇನ್ನೊಂದು ಪ್ಲೇಟ್ ಅಲ್ಲಿ ನೆಗೆಟಿವ್ ಚಾರ್ಜ್ ಇಂಡ್ಯೂಸ್ ಆಗುತ್ತೆ. ಅಂಡ್ ಬೋತ್ ದ ಪ್ಲೇಟ್ಸ್ ಆರ್ ಹ್ಯಾವಿಂಗ್ ಈಕ್ವಲ್ ಚಾರ್ಜಸ್ ಅಂಡ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಪ್ಲೇಟ್ಸ್ ಈಸ್, ಒಂದ್ ಕಡೆ ಪಾಸಿಟಿವ್ ಚಾರ್ಜ್ ಇನ್ನೊಂದು ಕಡೆ ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಒಂದು ಪಾಸಿಟಿವ್ ಪೊಟೆನ್ಷಿಯಲ್ ಮತ್ತೊಂದು ನೆಗೆಟಿವ್ ಪೊಟೆನ್ಷಿಯಲ್ ಅನ್ನು ಹೊಂದಿರುತ್ತೆ. ಹಾಗಾಗಿ ದೇರ್ ಇಸ್ ಎ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್. ದಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ V1. ಈ ಚಾರ್ಜ್, ಕೆಪಾಸಿಟೆನ್ಸ್ ಹಾಗೂ ಪೊಟೆನ್ಷಿಯಲ್ ಡಿಫರೆನ್ಸ್ಗೆ ಸಂಪರ್ಕವನ್ನು ಕೊಡುವಂಥ ಫಾರ್ಮುಲಾವನ್ನು ನಾವು ಕಳೆದ ಸೆಷನ್ನಲ್ಲಿ ಓದಿದ್ದೀವಿ. C is equal to Q by V ಅಂತ. ಇಲ್ಲಿ C1 is equal to Q by V1 ಆಗಿರುತ್ತೆ. ಈ ರೀತಿಯ ಒಂದು ಕೆಪಾಸಿಟರಿನ ನೆಗೆಟಿವ್ ಪ್ಲೇಟ್ ಅನ್ನ ಮತ್ತೊಂದು ಕೆಪಾಸಿಟರ್ ಅನ್ನ ಪಾಸಿಟಿವ್ ಪ್ಲೇಟಿಗೆ
ಕನೆಕ್ಟ್ ಮಾಡಿದಾಗ ವಿ ಆರ್ ಕನೆಕ್ಟಿಂಗ್ ನೆಗೆಟಿವ್ ಪ್ಲೇಟ್ ಆಫ್ ಒನ್ ಕೆಪಾಸಿಟರ್ ಟು ದ ಪಾಸಿಟಿವ್ ಪ್ಲೇಟ್ ಆಫ್ ಅನದರ್ ಕೆಪಾಸಿಟರ್ ಅಂಡ್ ಸೋ ಆನ್. ಅದೇ ರೀತಿಯಲ್ಲಿ ಒಂದು ಪ್ಲೇಟಿನ ನೆಗೆಟಿವ್ ಪ್ಲೇಟ್ ಅನ್ನ ಒಂದು ಕೆಪಾಸಿಟರ್ ನೆಗೆಟಿವ್ ಪ್ಲೇಟ್ ಅನ್ನ ಮತ್ತೊಂದು ಕೆಪಾಸಿಟರ್ನ ಪಾಸಿಟಿವ್ ಪ್ಲೇಟಿಗೆ ಜೋಡಣೆ ಮಾಡಿದಾಗ ಕನೆಕ್ಟ್ ಮಾಡಿದಾಗ ದಿಸ್ ಕಾಂಬಿನೇಷನ್ we call it as series combination. This kind of combination is called as series combination. ಇಲ್ಲಿ one plate ಅಲ್ಲಿ ನೆಗೆಟಿವ್ ಚಾರ್ಜ್ ಇಂಡ್ಯೂಸ್ ಆಗಿರೋದ್ರಿಂದ this negative charge induces positive charge on left plate of second capacitor, which in turn induces negative charge on right plate. Then this negative charge induces positive charge on the left plate of third capacitor and so on, and hence in series combination both the plates have the same charge in each capacitor. ಪ್ರತಿ ಕೆಪಾಸಿಟರ್ನ ಎರಡು ಪ್ಲೇಟ್ಗಳಲ್ಲೂ ಸೇಮ್ ಚಾರ್ಜ್ ಸ್ಟೋರ್ ಆಗಿರುತ್ತೆ. in case of series combination, whatever be the capacitance of the capacitor, ಅವುಗಳ capacitance ಎಷ್ಟಾರು ಇರಲಿ, but the charge stored in series combination remain same. This is one of the very important. If the potential difference across the combination is V, then in series combination charge stored in each capacitor remains same, and the potential difference across the combination is equal to the sum of the potential difference across the capacitor. ಈ ಕಾಂಬಿನೇಷನ್ ಅಕ್ರಾಸ್ ಏನು ಪೊಟೆನ್ಷಿಯಲ್ ಡಿಫರೆನ್ಸ್ ಇದೆಯೋ, ದಿಸ್ ಪೊಟೆನ್ಷಿಯಲ್ ಡಿಫರೆನ್ಸ್ is equal to potential difference across sum of the potential difference across the each capacitor. That is, the potential difference V is equal to V1 plus V2 plus V3. Therefore, we call this series combination as potential divider. ಈ ಮೂರು ಕೆಪಾಸಿಟರ್ಗೆ ನಾವು ಫಾರ್ ಎಕ್ಸಾಂಪಲ್ 5 volts ಬ್ಯಾಟರಿಯನ್ನು ಕನೆಕ್ಟ್ ಮಾಡಿದಾಗ ಆ 5 volt ಮೂರು ಕೆಪಾಸಿಟರ್ನ ಅಕ್ರಾಸ್ ಡಿವೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 3 volt 2 volt 2 volt ಆಗಿ ಡಿವೈಡ್ ಆಗಬಹುದು. ಈ ರೀತಿ ಡಿವೈಡ್ ಆಗೋದ್ರಿಂದ ವಿ ಕಾಲ್ ಸೀರೀಸ್ ಕಾಂಬಿನೇಷನ್ ಆಸ್ ಪೊಟೆನ್ಷಿಯಲ್ ಡಿವೈಡರ್. ಸೀರೀಸ್ ಕಾಂಬಿನೇಷನ್ ಅನ್ನ ನಾವು ಪೊಟೆನ್ಷಿಯಲ್ ಡಿವೈಡರ್ ಸರ್ಕ್ಯೂಟ್ ಅಂತ ಕರಿತೀವಿ. Then let's discuss about the second type of combination, that is parallel combination of capacitor. ಏನು ಹೇಳುತ್ತೆ parallel combination? Imagine if I am having a capacitor C1, ಇದರಲ್ಲಿ Q1 ಅಷ್ಟು ಚಾರ್ಜ್ ಕೂತಿದೆ ಒಂದು ಪ್ಲೇಟ್ ಅಲ್ಲಿ. ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಪ್ಲೇಟ್ಸ್ ಈಸ್ V ವೋಲ್ಟ್ ಇದೆ. ಇದೇ ರೀತಿಯಲ್ಲಿ ಕೆಪಾಸಿಟರ್ 2 ಕೆಪಾಸಿಟರ್ 3 ಇದಾವೆ. ಈ ಮೂರು ಕೆಪಾಸಿಟರ್ಗಳ ಪಾಸಿಟಿವ್ ಪ್ಲೇಟ್ಗಳನ್ನ ಮೂರು ಕೆಪಾಸಿಟರ್ಗಳ ಪಾಸಿಟಿವ್ ಪ್ಲೇಟ್ಗಳನ್ನ ಒಂದು ಕಾಮನ್ ಪಾಯಿಂಟಿಗೆ ಕನೆಕ್ಟ್ ಮಾಡಿದ್ದೀವಿ. ಅದೇ ರೀತಿ ನೆಗೆಟಿವ್ ಪ್ಲೇಟ್ಗಳನ್ನ ಕಾಮನ್ ಪಾಯಿಂಟಿಗೆ ಕನೆಕ್ಟ್ ಮಾಡಿದ್ದೀವಿ. This kind of arrangement we call it as parallel combination, where all the positive plates are connected to a common point and all the negative plates are connected to another common point. Then this arrangement we call it as parallel combination. In parallel combination, the potential difference across the combination is same as potential difference across each capacitor. ಪ್ರತಿ ಕೆಪಾಸಿಟರ್ ಅಕ್ರಾಸ್ ಇರುವಂತಹ ಪೊಟೆನ್ಷಿಯಲ್ ಕಾಂಬಿನೇಷನ್ ಅಕ್ರಾಸ್ ಇರೋ ಪೊಟೆನ್ಷಿಯಲ್ಗೆ ಈಕ್ವಲ್ ಆಗಿರುತ್ತೆ. ಅಂಡ್ ದ ಚಾರ್ಜ್ ವಾಟ್ ವಿ ಹ್ಯಾವ್ ಸಪ್ಲೈಡ್ ಫ್ರಮ್ ದ ಬ್ಯಾಟರಿ, ಒಂದು ಬ್ಯಾಟರಿ ಕನೆಕ್ಟ್ ಮಾಡಿದೀವಿ ಅಂದ್ರೆ ಆ ಬ್ಯಾಟರಿಯಿಂದ ಕಳಿಸಿದಂತಹ ಚಾರ್ಜ್ ಈಸ್ ಡಿವೈಡೆಡ್ ಇಂಟು 3 capacitors, ಮೂರು ಕೆಪಾಸಿಟರ್ಗೆ ಸ್ಪ್ಲಿಟ್ ಆಗುತ್ತೆ. Therefore, the net charge stored in the capacitor is equal to the sum of the charges stored in the individual capacitor. Therefore, in parallel combination, total charge stored in the combination is equal to sum of the charges stored in each capacitor. Therefore, Q is equal to Q1 plus Q2 plus Q3, and the potential difference across the combination will be same as that of potential difference across the capacitor. Potential difference remains same across the combination and across each capacitor. Then let's try to calculate derive an expression for effective capacitance in combination. Combination ಇದ್ದಾಗ effective capacitance ಎಷ್ಟಿರುತ್ತೆ ನೋಡ್ತಾ ಹೋಗೋಣ. Derive an expression for effective capacitance or equivalent capacitance of two capacitors in series combination.
Let's consider a capacitor C1, which is having the capacitance C1, and it can store a charge Q, and potential difference across the plates is V1. Now, to get the series combination, another capacitor is connected to the positive plate of another capacitor is connected to negative plate of first capacitor. Then this arrangement we call it as series combination. Now, if I connect it to a battery source of potential V, and from the battery source if we get some charge Q, due to the charger, the left plate of capacitor C1 get the positive charge, and it induces negative charge to the right plate. In the similar manner, the left plate of the capacitor C2 get negative charges from the battery, and which induces the positive charge to the left plate of the capacitor C2. In this format, the capacitors get charged. Now, as we have learned in series combination, the charges stored in the capacitors remain same. This is very important. Therefore, in series combination, charges on the two plates are same on each capacitor, and we have learned that C is equal to Q by V. Using that equation, C1 is equal to Q by V1, which on rearranging V1 is equal to Q by C1. Therefore, in capacitor C2, C2 is equal to Q by V2, and on rearranging V2 is equal to Q by C2. Now, we have seen in series combination the total potential difference across the combination is equal to sum of the potential difference across each capacitor, and we have learned that series is a potential divider. Hence, from that, the total potential difference across the combination is the sum of the potential differences across each capacitor. Then we can know that V is equal to V1 plus V2. Substitute the values of V1 and V2. V1 is Q upon C1 and V2 is Q upon C2. Substituting it, we will get an expression V is equal to Q by C1 plus Q by C2. Call it as equation 1. Now, on replacing the combination, ಈ ಪೂರ್ತಿ ಕಾಂಬಿನೇಷನ್ ಅನ್ನ ಒಂದೇ ಒಂದು ಕೆಪಾಸಿಟರ್ ನಿಂದ ರಿಪ್ಲೇಸ್ ಮಾಡೋಣ. On replacing the combination by a single capacitor of capacitance CS, such that it can store the charge Q. ಅದರಲ್ಲಿ Q ಅಷ್ಟು ಚಾರ್ಜ್ ಸ್ಟೋರ್ ಆಗಬೇಕು, and it should have the potential difference across the plate as V ಅಷ್ಟು potential difference across the ಪ್ಲೇಟ್ಸ್ ಅನ್ನ ಹೊಂದಿರಬೇಕು. ಆ ರೀತಿಯ ಒಂದೇ ಒಂದು ಎಫೆಕ್ಟಿವ್ ಕೆಪಾಸಿಟರ್ ಅನ್ನ ನಾವು ಕನ್ಸಿಡರ್ ಮಾಡೋಣ, which is having the capacitance CS, and it can store the charge Q, and potential difference across the plate is V. This capacitor is connected across the combination. ಅದೇ ಒಂದು source of potential connect ಮಾಡಿದೀವಿ. Replace the combination by effective capacitor CS with the charge Q and potential difference V. Then the effective capacitance is given by ಇದರ ಒಂದು effective capacitance ನ ಯಾವ ರೀತಿ ಬರೀಬಹುದು? CS is equal to Q by V. CS is equal to Q by V ಅಂತ ಬರೀತೀವಿ. Rearrange ಮಾಡ್ಕೊಳ್ಳಿ. V is equal to Q upon CS. Call it as equation 2. Now, equation 1 ಏನು ಹೇಳಿದೆ? Q is equal to V is equal to Q upon C1 plus Q upon C2. Now, V2 is V is equal to Q by CS. Equation 1 and equation 2 both are referring the potential across the combination. Hence, equate equation 192. From equation 192, Q upon CS is equal to Q by C1 plus Q by C2. Q common factor ತಕೊಂಡು cancel ಮಾಡಿ. Then we will get the effective capacitance in series as 1 upon CS is equal to 1 by C1 plus 1 by C2. One of the very important equation. The reciprocal of effective capacitance in series is equal to sum of the reciprocals of capacitances in of each capacitor. One of the very important equation. Reciprocal of effective capacitance is equal to sum of the reciprocals of each capacitance of each capacitor. It is one of the very important expression. ಹಾಗಿದ್ರೆ let's try to have an expression for effective capacitance of two capacitors in parallel combination. Parallel combination ಅಲ್ಲಿ effective capacitance ಎಷ್ಟಿರುತ್ತೆ ಅಂತ ನೋಡೋಣ. I will have a capacitor C1 which can store the charge Q1, and the potential difference across the two plates is V, and capacitor C2 which can store the charge of Q2, and the potential difference across the two plates is V.
Now we have to connect them in parallel combination. In parallel combination, how we connect the parallel combination? The positive plates are connected to one common terminal and negative plates are connected to other terminal. Therefore, connect the capacitors in parallel combination, and this combination is connected to an external source of V volts. Connect ಮಾಡಿದ್ವಿ, and we know that in parallel combination, potential difference across each capacitor is equal to the potential difference across the combination. This is very important. In parallel combination, potential difference across each capacitor is same as that of the combination. Very important. Hence, the capacitance C1 is given by Q1 by V. On rearranging, Q1 is equal to C1 into V, and the capacitance C2 is given by Q2 by V. Therefore, it can also be rearranged as Q2 is equal to C2 into V. Now, if I connect it to a battery source, from the battery source, if Q amount of charge is transferred to the combination ಗೆ Q ಅಷ್ಟು ಚಾರ್ಜ್ ಟ್ರಾನ್ಸ್ಫರ್ ಆಗಿದೆ, ಆ ಚಾರ್ಜ್ನ ಒಂದಷ್ಟು ಭಾಗ C1 ಗೆ ಹೋಗುತ್ತೆ, ಒಂದಷ್ಟು ಭಾಗ C2 ಹೋಗುತ್ತೆ. ಚಾರ್ಜಸ್ನ ಒಂದಷ್ಟು ಭಾಗ C1 ಗೆ ಟ್ರಾನ್ಸ್ಫರ್ ಆಗುತ್ತೆ, ಒಂದಷ್ಟು ಭಾಗ C2 ಟ್ರಾನ್ಸ್ಫರ್ ಆಗುತ್ತೆ. Therefore, the total charge is equal to charge stored in the capacitor C1 and charge stored in the capacitor C2. That is, we can express as the total charge in the combination is equal to charge stored in the each capacitor. Therefore, the total charge stored in the combination is equal to sum of the charges stored in each capacitor. Therefore, Q is equal to Q1 plus Q2. On replacing the values Q1 and Q2, Q1 is equal to C1V and Q2 is C2V. Therefore, Q is equal to C1V plus C2V. Call it as equation 1. Now, if I replace the combination by a single capacitor which is having the capacitance CP ಅಷ್ಟು capacitance ಇದೆ, and it can store the charge of the combination ಏನು Q ಅಷ್ಟು ಚಾರ್ಜ್ ಸ್ಟೋರ್ ಆಗಿದೆಯೋ ಇಷ್ಟು ಚಾರ್ಜ್ ಅನ್ನು ಸ್ಟೋರ್ ಮಾಡುವಂತ ಕೆಪಾಸಿಟರ್ ಇರಬೇಕು. ಜೊತೆಗೆ the potential difference across the plates of the capacitor should be equal to the potential difference across the combination. ಆ ರೀತಿಯ ಒಂದು ಕೆಪಾಸಿಟರ್ ಇಂದ ಈ ಕಾಂಬಿನೇಷನ್ ನ ರಿಪ್ಲೇಸ್ ಮಾಡಿದ್ರೆ which is having the effective capacitance CP and the charge stored in the capacitor is Q, and the potential difference across the two terminals is two plates is V. It is connected to the across the combination. Then replace the combination by an effective capacitor CP with the charge Q and the potential difference V. The effective capacitance is given by CP is equal to Q upon V. Therefore, CP is equal to Q upon V. Now rearrange it. Q is equal to CPV. From equation 1, we have learned that Q is equal to C1V plus C2V. Then, both the equation 1 and 2 are giving the charge stored in each charge stored in the combination. Now equate equation 1 and 2. Therefore, CP into V is equal to C1V plus C2V. V ಅನ್ನ count factor ತಗೊಂಡು cancel ಮಾಡಿ, then we will get the effective capacitance in parallel. It is written as CP is equal to C1 plus C2. Very important. The effective capacitance in parallel is the sum of the capacitances in that combination. Sum of individual capacitances. Very important equation. We have learned the effective capacitance in series and effective capacitance in parallel for two capacitors. Now, let's generalize these two equations for n number of capacitor. 2 ಕಿಂತ ಜಾಸ್ತಿ capacitors ಇದ್ದಾಗ effective capacitance ಅನ್ನು ನಾವು ಯಾವ ರೀತಿ ಬರಿತೀವಿ ನೋಡ್ತಾ ಹೋಗೋಣ. In combination of capacitors, imagine I have connected some n capacitors. n ಅಷ್ಟು capacitors ಗಳನ್ನು ಕನೆಕ್ಟ್ ಮಾಡಿದ್ದೀನಿ. ಅವುಗಳ capacitance ಎಷ್ಟಿದೆ? C1, C2, C3, C4 so on Cn capacitance ಇರೋದು n capacitors ಗಳನ್ನು ನಾನು ಕನೆಕ್ಟ್ ಮಾಡಿದ್ದೀನಿ series ಅಲ್ಲಿ. Then the effective capacitance 1 upon Cs is equal to 1 by C1 plus 1 by C2 plus 1 by C3 plus so on plus 1 by Cn ಆಗಿರುತ್ತೆ. 3 capacitors ಇದ್ರೆ 1 by C2 plus 1 by C1 plus 1 by C2 plus 1 by C3 ಆಗಿರುತ್ತೆ. n ಇದ್ರೆ it is in this
the effective capacitance will be like this. In the similar way, if I am having n capacitors in parallel, n capacitors parallel combine ಮಾಡಿ ಎಲ್ಲ ಪಾಸಿಟಿವ್ ಪ್ಲೇಟ್ಸ್ ನ ಒಂದ್ ಕಡೆ ಎಲ್ಲ ನೆಗೆಟಿವ್ ಪ್ಲೇಟ್ಸ್ ನ ಒಂದ್ ಕಡೆ ಕನೆಕ್ಟ್ ಮಾಡಿದೀವಿ, then the effective capacitance is given by Cp is equal to C1 plus C2 plus C3 plus so on Cn. This formula can be generalized to any number of capacitors. Then if I am having two capacitors in series, then that effective capacitance is given by, we have learned that 1 by Cs is equal to 1 by C1 plus 1 by C2. ಈ RHS ಅಲ್ಲಿರುವಂತಹ ಎರಡು ಫ್ರಾಕ್ಷನ್ಸ್ ಅನ್ನ LCM ತಗೊಂಡು ಆಡ್ ಮಾಡೋಣ. 1 by C1 plus 1 by C2 ಇವುಗಳ LCM ತಗೊಂಡಾಗ it is C1 C2, then add ಫ್ರಾಕ್ಷನ್ ಆಡ್ ಮಾಡಿದ್ರೆ C1 plus C2 ನ್ಯೂಮರೇಟರ್ ಬರುತ್ತೆ. Take the reciprocal on both sides, ಎರಡು ಕಡೆ ವ್ಯುತ್ಕ್ರಮ ತಗೊಳ್ಳಿ. Cs is equal to C1 C2 by C1 plus C2. ತುಂಬಾ ಇಂಪಾರ್ಟೆಂಟ್ ಆದಂತಹ ಫಾರ್ಮುಲಾ, ಬಹಳಷ್ಟು ಕಡೆ ನಾವು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುವಾಗ ಯೂಸ್ ಮಾಡ್ತೀವಿ. Cs is equal to C1 C2 by C1 plus C2. Then if the two equal capacitors are in series, then the effective capacitance is, ಎರಡು equal capacitors ಇದೆ, C1 ಮತ್ತು C2 equal ಇದೆ, ಆ ಟೈಮಲ್ಲಿ effective capacitance ಏನಾಗುತ್ತೆ, Cs is equal to C1 C2 by C1 plus C2. Replace C1 C2 by C ಇಂದ replace ಮಾಡೋಣ. Cs is equal to Cc by C plus C, then C square by 2C, Cc cancel ಆಯಿತು. Then the effective capacitance of two equal capacitors in series is equal to C by 2. ಎರಡು equal capacitors ಅನ್ನ series ಆಗಿ ಕನೆಕ್ಟ್ ಮಾಡಿದಾಗ effective capacitance is C by 2. ಅದೇ ರೀತಿಯಲ್ಲಿ two equal capacitors ಅನ್ನ ನಾನು parallel ಕನೆಕ್ಟ್ ಮಾಡಿದಾಗ effective capacitance ಏನಾಗುತ್ತೆ, in effective capacitance in parallel is given by C1 plus C2. This C1 C2 na replace ಮಾಡೋಣ. Therefore C plus C, which is equal to 2C. Therefore in parallel the effective capacitance of two equal capacitors is equal to 2C. ಇದನ್ನ generalize ಮಾಡೋಣ. If I am having n equal capacitors in series, n ಸಮವಾದಂತಹ capacitors series ಅಲ್ಲಿದೆ, then the effective capacitance is given by 1 by C plus 1 by C plus 1 by C plus 1 by C so on. Therefore you ಎಷ್ಟಿದೆ, n times ಇದೆ. Then the f1 by Cs is equal to n by C, ಎರಡು ಕಡೆ reciprocal ತಗೊಳ್ಳಿ, then the effective capacitance in series of n equal capacitors is equal to C by n ಆಗಿರುತ್ತೆ. n equal capacitors series ಅಲ್ಲಿ ಇದ್ದಾಗ effective capacitance Cs is equal to C by n ಆಗುತ್ತೆ. ಅದೇ ರೀತಿ in parallel combination, if I am having n equal capacitor, then the effective capacitance is equal to C plus C plus C plus C. n capacitors ಅನ್ನ equal capacitors ಅನ್ನ ಕನೆಕ್ಟ್ ಮಾಡಿದೀವಿ, then the effective capacitance is n into C. ತುಂಬಾ ಪ್ರಮುಖವಾದಂತ ಈಕ್ವೇಷನ್ಗಳು. in series C by n, in parallel n into C. Then if I am having two capacitors C1 and C2, if I connect them in series, the effective capacitance is Cs. If I connect them in parallel, the effective capacitance is Cp. We know that Cs is equal to C1 C2 by C1 plus C2 and Cp is equal to C1 plus C2. If I replace C1 plus C2 by Cp in the replace ಮಾಡ್ತೀನಿ, then Cs is equal to C1 C2 by Cp. On cross multiplication, we will get Cs into Cp is equal to C1 into C2. ತುಂಬಾ ಇಂಪಾರ್ಟೆಂಟ್ ಆದಂತ ಈಕ್ವೇಷನ್ ಇದು. ಬಹಳಷ್ಟು ಪ್ರಾಬ್ಲಮ್ಸ್ ಗಳನ್ನು ಸಾಲ್ವ್ ಮಾಡೋದಕ್ಕೆ ನಮಗೆ ಈಕ್ವೇಷನ್ ಬೇಕು. The product of two capacitances of two capacitor is equal to the product of effective capacitances in series and in parallel. ತುಂಬಾ ಪ್ರಮುಖವಾದಂತ ಈಕ್ವೇಷನ್ ಇದು. Cs into Cp is equal to C1 into C2. Using this equation we are going to solve so many problems. This with respect to the effective capacitances in combination. Now we have in the beginning, while studying the capacitor, we have learned that the capacitors are the devices which is used to store the charges and energy ಅಂತ ಓದಿದ್ವಿ. ಎಲೆಕ್ಟ್ರಿಕಲ್ ಚಾರ್ಜ್ ಮತ್ತು ಎಲೆಕ್ಟ್ರಿಕಲ್ ಎನರ್ಜಿಯನ್ನ ಸ್ಟೋರ್ ಮಾಡುವಂತ ಸಾಧನಗಳು ಅಂತ ಓದಿದೀವಿ. ಹಾಗಿದ್ರೆ ಒಂದು ಕೆಪಾಸಿಟರ್ ಅಲ್ಲಿ ಎಷ್ಟು ಎನರ್ಜಿ ಸ್ಟೋರ್ ಆಗುತ್ತೆ, ಆ ಎನರ್ಜಿಯನ್ನ ಎಸ್ಟಿಮೇಟ್ ಮಾಡುವಂತ ಒಂದು ಎಕ್ಸ್ಪ್ರೆಷನ್ ಅನ್ನ ನಾವು ಅಭ್ಯಾಸ ಮಾಡೋಣ. Let's obtain an expression for energy stored in a capacitor. ಒಂದು ಕೆಪಾಸಿಟರ್ ಅಲ್ಲಿ ಎನರ್ಜಿ ಸ್ಟೋರ್ ಆಗಿದೆ, ಆ ಎನರ್ಜಿ ಎಷ್ಟಿದೆ ಅಂತ ನಾವು ಒಂದು ಎಕ್ಸ್ಪ್ರೆಷನ್ ಮೂಲಕ ಪಡೆಯೋಣ. For that, let's consider
two plates of a capacitor. Capacitor na ಎರಡು ಪ್ಲೇಟ್ಸ್ ತಗೊಂಡಿದ್ದೀವಿ. This capacitor is initially neutral. ಎರಡು ಪ್ಲೇಟ್ಗಳಲ್ಲಿ ಯಾವುದೇ ಚಾರ್ಜ್ ಸ್ಟೋರ್ ಆಗಿಲ್ಲ. It is neutral. ನ್ಯೂಟ್ರಲ್ ಆಗಿದೆ, ಯಾವುದೇ ಚಾರ್ಜ್ ಸ್ಟೋರ್ ಆಗಿಲ್ಲ. Now in this capacitor, if I connect it to a battery, ಬ್ಯಾಟರಿಯನ್ನು ಕನೆಕ್ಟ್ ಮಾಡಿದಾಗ from the plate 2, ಸೆಕೆಂಡ್ ಪ್ಲೇಟ್ ಇಂದ ಸಣ್ಣ ಕ್ವಾಂಟಿಟಿಯ small bit of positive charges are transferred to the plate 1. plate 2 ಇಂದ plate 1 ಗೆ ಸಣ್ಣ ಚಾರ್ಜಸ್ ಗಳು ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಡ್ಯೂ ಟು ವಿಚ್ the plate 2 loses the positive charge. ಪಾಸಿಟಿವ್ ಚಾರ್ಜ್ ಅನ್ನು ಕೊಟ್ಬಿಟ್ಟು plate 2 ಏನಾಗುತ್ತೆ, ನೆಗೆಟಿವ್ಲಿ ಚಾರ್ಜ್ ಆಗುತ್ತೆ. ಪಾಸಿಟಿವ್ ಚಾರ್ಜ್ ಅನ್ನ ಪಾಸಿಟಿವ್ ಚಾರ್ಜ್ ಅನ್ನ ಪಡ್ಕೊಂಡು the plate ಏನಾಗುತ್ತೆ, positive charge ಅನ್ನು ಹೊಂದುತ್ತೆ. therefore plate 1 get positive charge and plate 2 get negative charge. the total charge on the plate 1 is plus q dash ಆಗಿದೆ. ಯಾವುದೋ ಒಂದು ಇನ್ಸ್ಟೆಂಟ್ ಆಫ್ ಟೈಮ್ ಅಲ್ಲಿ the charge on the plate 1 is q dash ಆಗಿದೆ. the charge on the plate 2 is ಮೈನಸ್ ಕ್ಯೂ ಡ್ಯಾಶ್ ಆಗಿದೆ, ಯಾವುದೋ ಇನ್ಸ್ಟೆಂಟ್ ಆಫ್ ಟೈಮ್ ಅಲ್ಲಿ. ಆ ಗಳಿಗೆಯಲ್ಲಿ ದ ಪೊಟೆನ್ಷಿಯಲ್ ದೇರ್ ಇಸ್ ಎ ಫೀಲ್ಡ್ ಡೆವಲಪ್ಡ್ ಬಿಟ್ವೀನ್ ದ two plates due to the positive charge and negative charge. there is a field developed between the two plates and the potential difference across the plates at that instant of time is v dash. ಆ ಒಂದು ಗಳಿಗೆಯಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಾಗಿದೆ, v dash ಆಗಿದೆ. ಹಾಗಿದ್ರೆ ಈ v dash ನ ಬೆಲೆ ಏನಾಗಿದೆ, we know that c is equal to q dash by v dash ಅಂತ ಓದಿದೀವಿ. therefore v dash is equal to q dash by c. ಆ ಒಂದು ಟೈಮ್ ಅಲ್ಲಿ then the potential difference between two plates at the given instant of time, ಆ ಗಳಿಗೆಯಲ್ಲಿ ಆ ಟೈಮ್ ಅಲ್ಲಿ we have the potential difference v dash is equal to q dash by c. now ನಾವು ಪ್ರಾರಂಭದಿಂದ ಇಲ್ಲಿವರೆಗೆ dq ಅಷ್ಟು ಚಾರ್ಜಸ್ ಅನ್ನ ಪ್ಲೇಟ್ 2 ನಿಂದ ಪ್ಲೇಟ್ 1 ಗೆ ಟ್ರಾನ್ಸ್ಫರ್ ಮಾಡ್ತಾ ಬಂದ್ವಿ. ಈ ಟ್ರಾನ್ಸ್ಫರ್ ಮಾಡುವಾಗ just see there is a field has been developed. ಆ ಫೀಲ್ಡ್ ಗೆ ವಿರುದ್ಧವಾಗಿ ನಾವು ವರ್ಕ್ ಡನ್ ಅನ್ನ ಮಾಡ್ತಾ ಬಂದಿದ್ದೀವಿ. ಫೀಲ್ಡ್ ಗೆ ವಿರುದ್ಧವಾಗಿ ಪ್ಲಸ್ ಚಾರ್ಜ್ ಅನ್ನ ನಾವು ಟ್ರಾನ್ಸ್ಫರ್ ಮಾಡಿದ್ದೀವಿ. ವಿ ಹ್ಯಾವ್ ಡನ್ ದ ವರ್ಕ್ ಮಾಡಿದ್ದೀವಿ. ಆ ವರ್ಕ್ ಅನ್ನ ಈ ಒಂದು ಇನ್ಸ್ಟೆಂಟ್ ಆಫ್ ಟೈಮ್ ಅಲ್ಲಿ ಎಷ್ಟು ಮಾಡಬಹುದು ಅನ್ನೋದನ್ನ ಒಂದು ಲೆಕ್ಕಾಚಾರ ಮಾಡ್ತಾ ಹೋಗೋಣ. ನಾವು ಇಫ್ ಐ ವಾಂಟ್ ಟು ಟ್ರಾನ್ಸ್ಫರ್ ದ ಚಾರ್ಜ್ ಡಿ ಕ್ಯೂ ಫ್ರಮ್ ಪ್ಲೇಟ್ 2 ಟು ಪ್ಲೇಟ್ 1, ಪ್ಲೇಟ್ 2 ನಿಂದ ಪ್ಲೇಟ್ 1 ಗೆ ಚಾರ್ಜ್ ನ ಟ್ರಾನ್ಸ್ಫರ್ ಮಾಡಬೇಕಿದ್ರೆ ಐ ಹ್ಯಾವ್ ಟು ಡೂ ವರ್ಕ್. ಯಾಕಂದ್ರೆ ಫೀಲ್ಡ್ ಇದೆ, ಈ ಫೀಲ್ಡ್ ಗೆ ವಿರುದ್ಧವಾಗಿ ಐ ಹ್ಯಾವ್ ಟು ಡೂ ದ ವರ್ಕ್. ನಾವು ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀವಿ. ಪೊಟೆನ್ಷಿಯಲ್ ವಿ ಡ್ಯಾಶ್ ಅಷ್ಟು ಪೊಟೆನ್ಷಿಯಲ್ ಇದೆ, ಡಿ ಕ್ಯೂ ಅಷ್ಟು ಚಾರ್ಜ್ ನ ಮೂವ್ ಮಾಡಬೇಕಿದ್ರೆ ವಾಟ್ ಇಸ್ ದ ವರ್ಕ್ ಡನ್? ವರ್ಕ್ ಡನ್ is equal to potential into charge ಅಂತ ಓದಿದ್ದೀವಿ. therefore the small work done to move this charge dq in a potential difference of v dash is the work done in transferring the charge dq from plate 2 to plate 1 in between the potential difference v dash is given by dw is equal to potential difference into charge v dash into q. ಹಾಗಿದ್ರೆ ಪ್ರಾರಂಭದಲ್ಲಿ ಚಾರ್ಜೇ ಇರಲಿಲ್ಲ, ಎರಡು ಪ್ಲೇಟ್ಗಳಲ್ಲಿ ಏನು ಚಾರ್ಜ್ ಇರಲಿಲ್ಲ, ಝೀರೋ ಚಾರ್ಜ್ ಇತ್ತು. ಅಲ್ಲಿಂದ ನಾವು ಈ ಪ್ರೋಸೆಸ್ ಅನ್ನು ಸ್ಟಾರ್ಟ್ ಮಾಡಿದೀವಿ, ಟ್ರಾನ್ಸ್ಫರಿಂಗ್ ದ ಚಾರ್ಜ್. ಎಲ್ಲಿವರೆಗೆ ಈ ಪ್ರೋಸೆಸ್ ಹೋಗುತ್ತೆ? ಟಿಲ್ ದ ಟೋಟಲ್ ಚಾರ್ಜ್ ಕ್ಯೂ ಅಷ್ಟು ಸ್ಟೋರ್ ಆಗಬೇಕು, ಮ್ಯಾಕ್ಸಿಮಮ್ ಚಾರ್ಜ್ ಕ್ಯೂ ಅಷ್ಟು ಸ್ಟೋರ್ ಆಗಬೇಕು. ಅಲ್ಲಿ ತನಕ ನಾವು ವರ್ಕ್ ಡನ್ ಅನ್ನ ಮಾಡ್ತಾ ಹೋಗ್ತೀವಿ. ಈ ಎಲ್ಲ ಸಣ್ಣ 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 ವರ್ಕ್ ಡನ್ಗಳನ್ನು ಆ್ಯಡ್ ಮಾಡ್ತಾ ಹೋಗೋಣ. ಕೆಪಾಸಿಟರ್ನ ಟೋಟಲ್ ಚಾರ್ಜ್ ಮಾಡೋದಕ್ಕೆ ಆದಂತಹ ಟೋಟಲ್ ವರ್ಕ್ ಡನ್ ಅನ್ನ ಕಂಡುಹಿಡಿಯೋಣ. ದೆನ್ ಇಫ್ ಐ ರಿಪ್ಲೇಸ್ ವಿ ಡ್ಯಾಶ್ ಬೈ ಕ್ಯೂ ಡ್ಯಾಶ್ ಬೈ ಸಿ, ದೆನ್ ದ ಟೋಟಲ್ ವರ್ಕ್ ಡನ್ ಇನ್ ಟ್ರಾನ್ಸ್ಫರಿಂಗ್ ನೆಟ್ ಚಾರ್ಜ್ ಕ್ಯೂ ಫ್ರಮ್ ಪ್ಲೇಟ್ 2 ಟು ಪ್ಲೇಟ್ 1, ಟೋಟಲ್ ಚಾರ್ಜ್ ಅನ್ನ ಟ್ರಾನ್ಸ್ಫರ್ ಮಾಡೋ ತನಕ ಎಷ್ಟು ವರ್ಕ್ ಡನ್ ಆಗಿದೆ ಆ ವರ್ಕ್ ಡನ್ ನಾವು ಆಡ್ ಮಾಡ್ತಾ ಹೋಗ್ತಾ ಇದೀವಿ. ದ ಕಂಟಿನ್ಯೂಸ್ ಸಮೇಷನ್ ಇಸ್ ಕಾಲ್ಡ್ ಆಸ್, ಮ್ಯಾಥಮೆಟಿಕಲಿ ವಿ ರೆಪ್ರೆಸೆಂಟ್ ಇಟ್ ಆಸ್ ಇಂಟಿಗ್ರೇಷನ್. ಕಂಟಿನ್ಯೂಸ್ ಆಗಿ ನಾವು ಚಾರ್ಜಸ್ ಅನ್ನ ಮೂವ್ ಮಾಡ್ತಾ ಇದೀವಿ ಪ್ಲೇಟ್ 2 ನಿಂದ ಪ್ಲೇಟ್ 1 ಗೆ. ದಟ್ ಕಂಟಿನ್ಯೂಸ್ ಅಡಿಷನ್ ಆಫ್ ದ ವರ್ಕ್ ಡನ್ ವಿ ಆರ್ ರೆಪ್ರೆಸೆಂಟಿಂಗ್ ಇನ್ ಟರ್ಮ್ಸ್ ಆಫ್ ಇಂಟಗ್ರಲ್ ಆಫ್ ಸ್ಮಾಲ್ ವರ್ಕ್ ಡನ್ಸ್. ಎಲ್ಲಿಂದ ಪ್ಲೇಟ್ಗಳ ನಡುವೆ ಚಾರ್ಜ್ 0 ಇತ್ತು, ಅಲ್ಲಿಂದ ಟೋಟಲ್ ಚಾರ್ಜ್ ಕ್ಯೂ ಆಗೋ ತನಕ. ನಾವು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಡಿ ಡಬ್ಲ್ಯೂ ವ್ಯಾಲ್ಯೂ ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ದೆನ್ we know that w is equal to integral of dw from 0 to q. now replace dw is equal to q dash by c. q dash
ಬೈ ಸಿ ಇದೆ. ಸಿ ಇಸ್ ದ ಕೆಪಾಸಿಟೆನ್ಸ್, ಇದು ಕಾನ್ಸ್ಟೆಂಟ್, ಇದನ್ನ ಹೊರಗೆ ತಗೊಳ್ಳಿ, 1 ಬೈ ಸಿ ಹೊರಗೆ ಬಂತು. ಟೈಮಿಗೆ ತಕ್ಕಂಗೆ ಕ್ಯೂ ಡ್ಯಾಶ್ ಇಸ್ ಚೇಂಜಿಂಗ್. therefore ಇದನ್ನ ಇಂಟಿಗ್ರೇಟ್ ಮಾಡೋಣ ಯೂಸಿಂಗ್ ದ ಬೇಸಿಕ್ ಫಾರ್ಮುಲಾ ಆಫ್ ಇಂಟಿಗ್ರೇಷನ್, ದಟ್ ಈಸ್ ಇಂಟಗ್ರಲ್ ಆಫ್ x ಪವರ್ n dx is equal to x ಪವರ್ n plus 1 by n plus 1 plus c ಅನ್ನು ನಾವು ನೆಗ್ಲೆಕ್ಟ್ ಮಾಡೋಣ. therefore ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡ್ರೆ ಏನಾಗುತ್ತೆ, ಇಲ್ಲಿ q ಡ್ಯಾಶ್ ಪವರ್ 1 ಇದೆ, q ಡ್ಯಾಶ್ ನ ಪವರ್ 1 ಇರೋದ್ರಿಂದ n ವ್ಯಾಲ್ಯೂ 1 ಆಯಿತು. q ಡ್ಯಾಶ್ ಪವರ್ 1 plus 1 is 2, q dash square ಆಯಿತು. ಡಿನಾಮಿನೇಟರ್ 1 plus 1 become 2, therefore q dash square by 2 ಆಯಿತು ಇಂಟಿಗ್ರೇಷನ್ ಮಾಡಿದಾಗ ವಿತಿನ್ ದ ಲಿಮಿಟ್ 0 to q. ಇವಾಗ ಅಪ್ಪರ್ ಲಿಮಿಟ್ ಮತ್ತೆ ಲೋಯರ್ ಲಿಮಿಟ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ದ ಅಪ್ಪರ್ ಲಿಮಿಟ್ q ಇದೆ, ಅಪ್ಪರ್ ಲಿಮಿಟ್ q ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ q ಡ್ಯಾಶ್ ಜಾಗದಲ್ಲಿ q ಸಬ್ಸ್ಟಿಟ್ಯೂಟ್ ಮಾಡೋಣ, q ಸ್ಕ್ವೇರ್ ಬೈ 2 ಆಯಿತು. ಮೈನಸ್ ಲೋಯರ್ ಲಿಮಿಟ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ, 0 ಸ್ಕ್ವೇರ್ ಬೈ 2 ಆಯಿತು. 0 by 2 becomes 0, therefore the work done is 1 by 2 q square by c ಆಗಿದೆ. This is the work done, total work done, transferring the charges from neutral state, 0 state in the total full charge ಆಗೋ ತನಕ ನಾವು ಮಾಡುವಂತ work done. From the work energy theorem we have learned that whatever you do the work is stored in the form of energy. Here in this case it will be stored in the form of potential energy. This work done stores in the form of electrostatic potential energy in the capacitor. Therefore that potential energy is U is equal to half q square by c. This is the energy stored in a capacitor. ಕೊಟ್ಟಿರುವಂತ ಯಾವುದೇ ಕೆಪಾಸಿಟರ್ ಅಲ್ಲಿ ಅದರ ಸ್ಟೋರ್ ಆಗುವಂತ ಚಾರ್ಜ್ ಎನರ್ಜಿ ಎಷ್ಟು, ಹಾಫ್ q ಸ್ಕ್ವೇರ್ ಬೈ c. ಈ ಒಂದು ಈಕ್ವೇಶನ್ ಅನ್ನ ಸ್ವಲ್ಪ ರೂಪಾಂತರ ಮಾಡಿ ನಾವು ಬರಿತೀವಿ, ಆ ಎಲ್ಲ ರೂಪಗಳನ್ನ ನೋಡ್ತಾ ಹೋಗೋಣ. The potential energy stored in the capacitor is given by half q square by c. ಇದನ್ನ ಸ್ವಲ್ಪ ರೂಪಾಂತರ ಮಾಡೋಣ. ನಮಗೆ ಗೊತ್ತಿದೆ c is equal to q by v ಅಂತ. ರಿಪ್ಲೇಸ್ ಮಾಡೋಣ, c ಜಾಗದಲ್ಲಿ q by v ಹಾಕಿದೆ, 1q ಕ್ಯಾನ್ಸಲ್ ಆಯಿತು. ಈ v ರೆಸಿಪ್ರೋಕಲ್ ಆಗಿ ನ್ಯೂಮರೇಟರ್ ಬರುತ್ತೆ, then it will become half q into v. This is the one more form of the potential energy. ಅದೇ ರೀತಿಯಲ್ಲಿ half qv ನಲ್ಲಿ if I substitute q is equal to cv, ಈ ಬೇಸಿಕ್ ಈಕ್ವೇಶನ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ, q is equal to cv ಆಯಿತು. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದೆ, then q is equal to cv ಸಬ್ಸ್ಟಿಟ್ಯೂಟ್ ಮಾಡಿದಾಗ v into v ಸ್ಕ್ವೇರ್ ಆಯಿತು. therefore the potential energy can also be expressed as half cv square. therefore potential energy ಗೆ ಮೂರು ಫಾರ್ಮುಲಾಗಳಿದೆ, half q square by c, half qv and half cv square. ಮೂರು ಈಕ್ವೇಶನ್ಗಳ ಮೂಲಕ ಇದನ್ನ ರೆಪ್ರೆಸೆಂಟ್ ಮಾಡ್ತೀವಿ. ಅದೇ ರೀತಿಯಲ್ಲಿ if I am having a parallel plate ಕೆಪಾಸಿಟರ್ ಅಲ್ಲಿ ಸ್ಟೋರ್ ಆಗುವಂತ ಎನರ್ಜಿ ಎಷ್ಟು, ಇದರಲ್ಲಿ ಬರುವಂತ ಪ್ರತಿಯೊಂದು ಈಕ್ವೇಶನ್ ಕೂಡ ತುಂಬಾ ಇಂಪಾರ್ಟೆಂಟ್. ಸಿಇಟಿ ನೀಟ್ ಪರೀಕ್ಷಾ ದೃಷ್ಟಿಯಿಂದ ಪ್ರತಿಯೊಂದು ಈಕ್ವೇಶನ್ ಇಂಪಾರ್ಟೆಂಟ್ ಆಗುತ್ತೆ. Now let's see the energy stored in a parallel plate capacitor. If I am having a parallel plate capacitor, each plate of the capacitor having the area A and they are separated by a distance d. ಇವುಗಳ ಏರಿಯಾ A ಇದೆ, separated by a distance d ಆಗಿದೆ. They are charged with positive, one plate is charged with a positive charge plus q, another plate which is having a charge density q by a charge per unit area. ಇದರ ಏರಿಯಾ A ಆಗಿದೆ. And the other plate is having the charge minus q and it is having a negative charge density minus q by a. ಇವುಗಳ ನಡುವೆ ಸ್ಟೋರ್ ಆಗಿರುವಂತಹ ಎನರ್ಜಿ ಎಷ್ಟಿದೆ ಅಂತ ಲೆಕ್ಕಾಚಾರ ಮಾಡ್ತಾ ಹೋಗೋಣ. The capacitance of the capacitor is epsilon naught a by d. ಮಧ್ಯ ಏರ್ ಇದೆ, ಡೈಎಲೆಕ್ಟ್ರಿಕ್ ಮೀಡಿಯಂ ಇಲ್ಲ, ಬರೇ ಏರ್ ಅನ್ನ ಇಟ್ಟಿದ್ದೀವಿ. ಡೈಎಲೆಕ್ಟ್ರಿಕ್ ಮೀಡಿಯಂ ಇದ್ರೆ ಕೆ ಎಪ್ಸಿಲಾನ್ ನಾಟ್ ಕೆ ಎ ಆಗತ್ತಷ್ಟೇ. ಕೆಪಾಸಿಟೆನ್ಸ್ ಎಪ್ಸಿಲಾನ್ ನಾಟ್ ಕೆ ಎ ಆಗುತ್ತೆ. ವಿತ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೆ ಮಧ್ಯ ಡೈಎಲೆಕ್ಟ್ರಿಕ್ ಇದ್ರೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಬರುತ್ತೆ ಇಲ್ಲಿ ಎಪ್ಸಿಲಾನ್ ನಾಟ್ ಕೆ ಎ, ಅಥವಾ ಪರ್ಮಿಟಿವಿಟಿ ಯೂಸ್ ಮಾಡಿದ್ರೆ ಎಪ್ಸಿಲಾನ್ ಎ ಬೈ ಡಿ ಆಗುತ್ತೆ. ಆ ಈಕ್ವೇಶನ್ ಗಳನ್ನ ನಾವು ಅಭ್ಯಾಸ ಮಾಡಿದೀವಿ. Now what is the energy stored in this capacitor? We know that U is equal to half q square by c. ಇದರಲ್ಲಿ ಕೆಪಾಸಿಟೆನ್ಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ, ಜೊತೆಗೆ ಈ ಚಾರ್ಜ್ ಡೆನ್ಸಿಟಿಯನ್ನು ಬಳಸ್ಕೊಂಡು ಚಾರ್ಜ್ ಅನ್ನ ಬರೆಯೋಣ. ಸಿಗ್ಮಾ q by a ಕ್ರಾಸ್ ಮಲ್ಟಿಪ್ಲೈ ಮಾಡಿ q is equal to ಸಿಗ್ಮಾ a ಆಯಿತು. ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ, ಸಿಗ್ಮಾ a ಸ್ಕ್ವೇರ್ ಡಿವೈಡೆಡ್ ಬೈ ಕೆಪಾಸಿಟೆನ್ಸ್ ಎಪ್ಸಿಲಾನ್ ನಾಟ್ a by d. Therefore on simplification 1a cancel ಆಯಿತು, d ನ್ಯೂಮರೇಟರ್ ಗೆ ಹೋಯಿತು. then on simplification sigma square a into d divided by epsilon naught ಆಗಿದೆ. This is the potential energy stored in this case. ಇದು ಒಂದು ಫಾರ್ಮುಲಾ. Now
if I want to simplify it, we know that the electric field between the two plates of the capacitor is sigma by epsilon naught. ಡಿರವೇಶನ್ ಅಲ್ಲಿ ಓದಿದೀವಿ, ನೆನ್ಪು ಮಾಡ್ಕೊಳ್ಳಿ. C is equal to epsilon naught A by D ಡಿರವೇಶನ್ ಅಲ್ಲಿ ಓದಿದೀವಿ. The field between the two plates is sigma by epsilon naught. ಇದನ್ನ ರಿಅರೇಂಜ್ ಮಾಡ್ಕೊಳ್ಳೋಣ. sigma is equal to E into epsilon naught ಆಯ್ತು. ಸಬ್ಸ್ಟಿಟ್ಯೂಟ್ ಮಾಡೋಣ. sigma is equal to E into epsilon naught ಸಬ್ಸ್ಟಿಟ್ಯೂಟ್ ಮಾಡಿದಾಗ E epsilon naught whole square AD ಆಯ್ತು. 1 epsilon naught cancel ಆಗಿ then the potential energy is equal to half E square epsilon naught A into D. This is one more very important equation. The potential energy, ಇಲ್ಲಿ potential energy in terms of surface charge density, ಇಲ್ಲಿ potential energy in terms of electric field ಸಿಗ್ತಾ ಇದೆ ನಮಗೆ. Now still we are having one more expression. If I in a charge, the energy in a capacitor, energy stored per unit volume is called as energy density. ಯೂನಿಟ್ ವಾಲ್ಯೂಮ್ ಅಲ್ಲಿ ಏನ್ ಎನರ್ಜಿ ಸ್ಟೋರ್ ಆಗುತ್ತೆ ಅದನ್ನ ಎನರ್ಜಿ ಡೆನ್ಸಿಟಿ ಅಂತ ಕರಿತೀವಿ. ಈ ಒಂದು ಕೆಪಾಸಿಟರ್ ನ ಒಳಗಡೆ ವಾಲ್ಯೂಮ್ ವಿ ಇದೆ. ವಿ ಅಷ್ಟು ವಾಲ್ಯೂಮ್ ಅಲ್ಲಿ ಯು ಅಷ್ಟು ಎನರ್ಜಿ ಸ್ಟೋರ್ ಆದ್ರೆ ಯೂನಿಟ್ ವಾಲ್ಯೂಮ್ ಅಲ್ಲಿ ಸ್ಟೋರ್ ಆಗುವಂತ ಎನರ್ಜಿಯನ್ನ ಎನರ್ಜಿ ಡೆನ್ಸಿಟಿ ಅಂತ ಕರಿತೀವಿ. ಇಟ್ ಇಸ್ ಡಿನೋಟೆಡ್ ಬೈ ಯು ಬೈ ವಿ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್. Now let's substitute the values of u and v. U is half E square epsilon naught A by D. What is the volume? ವಾಲ್ಯೂಮ್ ಎಷ್ಟಿದೆ? ಇಲ್ಲಿ ಅಗಲ ಡಿ ಇದೆ, ಉದ್ದ ಮತ್ತು ಎತ್ತರ ಅಂದ್ರೆ ಏರಿಯಾ ಎ ಇದೆ. therefore the volume becomes A into D. ವಾಲ್ಯೂಮ್ ಎಷ್ಟಾಗುತ್ತೆ? A into D ಆಗುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿ. ವಾಲ್ಯೂಮ್ is A into D. A into D ಕ್ಯಾನ್ಸಲ್ ಆಯಿತು. then we are left with half E square epsilon naught. This is the potential energy per unit volume. It is called as energy density. ಇದನ್ನ energy density ಅಂತ ಕರಿತೀವಿ. Now if I am having a capacitor with dielectric medium of dielectric constant K, dielectric medium ಇದ್ರೆ the expression is half E square K epsilon naught ಆಗುತ್ತೆ ಅಷ್ಟೇ. ಜಾಸ್ತಿ ವ್ಯತ್ಯಾಸ ಇಲ್ಲ. if having dielectric medium of dielectric constant K, then U is equal to half E square K into epsilon naught ಆಗುತ್ತೆ. then this is one more important expression for energy density in a not in a just parallel plate capacitor. In any capacitor the energy density is half E square into epsilon naught. This is the energy stored in capacitor and energy density of a given capacitor. Dear students, here we ends with the chapter electrostatic potential and capacitance. ಇಲ್ಲಿಗೆ ಪಾಠ ಮುಗಿಯುತ್ತೆ. In next session we will have the problems on the electrostatic potential and capacitance. ನಮಸ್ಕಾರ.